ಇನ್ನು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾನು ನಾಳೆ ಅಲ್ಲಿಗೆ ಹೋಗಬೇಕಾಗಿತ್ತು, ಬಳ್ಳಾರಿಗೆ ನಾನು ಕೂಡ ಹೋಗಬೇಕಾಗಿತ್ತು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಅವಧಿಯಲ್ಲಿ ಆಗಬಾರ್ದು, ನಿಮ್ಮ ಅವಧಿಯಲ್ಲಿ ಆಗಬಾರ್ದು ಅಂತ ಅನಿಸ್ತದೆ. ಯಾಕಂದ್ರೆ ಅದೇನಂತ ದೊಡ್ಡ ಸೀರಿಯಸ್ ವಿಷಯ ಏನಲ್ಲ ಬ್ಯಾನರ್ ಕಟ್ಟೋದು. ಅದು ಬ್ಯಾನರ್ನಿಂದ ಎಷ್ಟು ದೊಡ್ಡ ಗಲಾಟೆ ಆಗಿದೆ ಅಂದ್ರೆ ವಿಚಿತ್ರ. ಇಲ್ಲ, ಆದಷ್ಟು ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ. ನೇರವಾಗಿ ಇವ್ರ ಜೊತೆ ಘರ್ಷಣೆಗೆ ಬಂದಿರಲ್ಲ. ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ಒಂದು 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 ಹಂಗೆ ಬೇರೆ ಬೇರೆ ಟರ್ನ್ ಹೋಗ್ತದೆ ಅಷ್ಟೇ. ಈಗಾಗಿದ್ದು ಬ್ಯಾನರ್ಗೆ ಅಷ್ಟೇ ಸೀಮಿತ. ಇಲ್ಲ ನೋಡ್ಬೇಕು, ಅದು ಇದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಅದು ಗೊತ್ತಿಲ್ಲ. ಏನು ಕಾರ್ಯಕ್ರಮ ಮುಂದುವರಿಸ್ತಾರ, ಪೋಸ್ಟ್ಪೋನ್ ಮಾಡ್ತಾರ ಗೊತ್ತಿಲ್ಲ. ಇದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಮತ್ತೆ ಯಾವ್ದಾರ ಡೇಟ್ ಫಿಕ್ಸ್ ಮಾಡಿ ನೆಕ್ಸ್ಟ್ ಹೋಗ್ತೀವಿ. ಅದು ಏನು ಸೀಮಿತವಾಗಿ ಓನ್ಲಿ ಪೋಸ್ಟರ್ ಜಗಳ ಅಥವಾ ಕಾರ್ಯಕ್ರಮ ಮುಂದೂಡುವಂತ ಉದ್ದೇಶ ಇತ್ತ, ಎರಡು ಇದೆ ಅದರಲ್ಲಿ. ಪೋಸ್ಟ್ನಿಂದ ಗಲಾಟೆಯಾಗಿ ಇಲ್ಲಿವರೆಗೆ ಬರ್ಲಿಕ್ಕೂ ಚಾನ್ಸ್ ಇದೆ. ಇಲ್ಲ ಕಾರ್ಯಕ್ರಮ ಮುಂದಾಕ್ಬೇಕಂತ ಏನೋ ಪೂರ್ವ ನಿಯೋಜಿಸಿದ್ರೆ ಗೊತ್ತಿಲ್ಲ. ಅದೇ ಅದನ್ನ ಪೊಲೀಸರು ಹೇಳ್ಬೇಕಲ್ಲ. ಈಗ ನಾವ್ ಇಲ್ಲಿ ಕುಂತು ಬೆಂಗಳೂರಿನ ಹೇಳಿಕಲ್ಲ, ಪೊಲೀಸ್ ತನಿಖೆಯಿಂದ ಗೊತ್ತಾಗತ್ತೆ ಅದು ಪೋಸ್ಟ್ ಅದ ಅಥವಾ ಕಾರ್ಯಕ್ರಮ ಮುಂದೂಡ್ದ ಅಂತ. ಕಾದ್ ನೋಡೋಣ, ಗೊತ್ತಾಗ್ತದೆ ತನಿಖೆ. ಯಾಕಂದ್ರೆ ಅದೇ ನಮ್ಮ ಅವಧಿಯಲ್ಲಿ ಆಗಬಾರ್ದು, ನಿಮ್ಮ ಅವಧಿಯಲ್ಲಿ ಆಗಬಾರ್ದು ಅಂತ ಅನಿಸ್ತದೆ. ಯಾಕಂದ್ರೆ ಅದೇನಂತ ದೊಡ್ಡ ಸೀರಿಯಸ್ ವಿಷಯ ಏನಲ್ಲ ಬ್ಯಾನರ್ ಕಟ್ಟೋದು. ಅದು ಬ್ಯಾನರ್ನಿಂದ ಎಷ್ಟು ದೊಡ್ಡ ಗಲಾಟೆ ಆಗಿದೆ ಅಂದ್ರೆ ವಿಚಿತ್ರ. ಇಲ್ಲ, ಆದಷ್ಟು ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ. ನೇರವಾಗಿ ಇವ್ರ ಜೊತೆ ಘರ್ಷಣೆಗೆ ಬಂದಿರಲ್ಲ. ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ಒಂದು 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 ಹಂಗೆ ಬೇರೆ ಬೇರೆ ಟರ್ನ್ ಹೋಗ್ತದೆ ಅಷ್ಟೇ. ಈಗಾಗಿದ್ದು ಬ್ಯಾನರ್ಗೆ ಅಷ್ಟೇ ಸೀಮಿತ. ಇಲ್ಲ ನೋಡ್ಬೇಕು, ಅದು ಇದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಅದು ಗೊತ್ತಿಲ್ಲ. ಏನು ಕಾರ್ಯಕ್ರಮ ಮುಂದುವರಿಸ್ತಾರ, ಪೋಸ್ಟ್ಪೋನ್ ಮಾಡ್ತಾರ.